ಪಾಪ ಇವತ್ತು ರಾಜಣ್ಣ ಅವ್ರನ್ನ ಹಾಲೋನ್ ಡೈರಿ ಅಧ್ಯಕ್ಷ ಸ್ಥಾನದಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ದಂಗೆ ಮಂತ್ರಿ ಪದವಿಯಿಂದ ಏಳದೆ ಕೇಳದೆ ಕಿತ್ತು ಬಿಸಾಕಿದ. ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಅತಿ ದೊಡ್ಡ ಬೆಳವಣಿಗೆ ಅಂತ ಅನ್ಬೋದು. ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಯ್ತಾ ಅನ್ನೋ ಟೈಮಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡಿದೆ. ರಾಹುಲ್ ಗಾಂಧಿ ಬಿಹಾರದಲ್ಲಿ ಶೋ ಮಾಡಕ್ಕೆ ಹೋಗಿ ವರ್ಕೌಟ್ ಆಗಿರಲಿಲ್ಲ, ಬೆಂಗಳೂರಲ್ಲಿ ಬಂದು ಮತಗಳ್ಳತನ ಅಂತ ದೊಡ್ಡದಾಗಿ ಶೋ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ರಾಹುಲ್ ಗಾಂಧಿಯವರ ಹೋರಾಟವನ್ನ ಹೊಳೆಯಲ್ಲಿ ಹುಣಸೆ ಹಣ್ಣು ತೇಯ್ದಂಗೆ ಮಾಡಿಬಿಟ್ಟಿದ್ರು ರಾಜಣ್ಣ ರೀ. ಲೋಕಸಭೆ ಟೈಮಲ್ಲಿ ಆ ಮತದಾರನ ಇದು ಮಾಡಿದ್ ಯಾವ ಸರ್ಕಾರ? ನಮ್ಮ ಸರ್ಕಾರ ತಾನೆ. ನಮ್ದು ತಪ್ಪೈತೆ ಕಣ್ರಿ ಅಂತ ಮಾತಾಡಿದ್ರು. ಈ ಹಿಂದೆ ಸುರ್ಜೇವಾಲಾ ಅವರು ಕೂಡ ಕೆಣಕಿದ್ರು, ಹಾಗೇನು ಮಾಡ್ಕೊಳಕ್ಕಾಗಿರ್ಲಿಲ್ಲ. ಆದ್ರೆ ರಾಜಣ್ಣ ರಾಹುಲ್ ಗಾಂಧಿ ಅವ್ರನ್ನು ಟಚ್ ಮಾಡ್ಬಿಟ್ರು. ರಾಹುಲ್ ಗಾಂಧಿ ಅವರ ಹೋರಾಟ ಒಂದೊಳ್ಳೆ ಪಾಸಿಟಿವ್ ಆಗುತ್ತೆ ಕಾಂಗ್ರೆಸ್ ಪಾರ್ಟಿಗೆ ಅನ್ನೋ ಟೈಮಲ್ಲಿ ರಾಜಣ್ಣ ಅವರ ಒಂದು ಡೈಲಾಗ್, ಕಡೆ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಪಾರ್ಟಿ. ಹೆಚ್ಚು ಕಮ್ಮಿ ಸರ್ಕಾರಿ ನೌಕರರನ್ನೇ ಅದನ್ನ ಮತದಾರರ ಸೇರ್ಪಡೆ ತೆಗೆಯೋದು ಮತ್ತೊಂದು ಮಗದೊಂದು ಕಾರ್ಯಕ್ರಮಕ್ಕೆ ಬಳಸ್ಕೊಂಡಿತ್ತು. ನಾವು ನೋಡ್ಕೊಂಡಿಲ್ಲ, ನಮ್ದು ತಪ್ಪೈತೆ ಅಂತ ರಾಜಣ್ಣ ಹೇಳಿ ರಾಹುಲ್ ಗಾಂಧಿ ಅವರ ಮುಖ ಕೊಡದಾಗ ಮಾತಾಡಿದ್ರು. ಅದರ ಪರಿಣಾಮ ಸಿಟ್ಗೆದ್ದಂತ ರೊಚ್ಗೆದ್ದಂತಹ ರಾಹುಲ್ ಗಾಂಧಿ ಟೀಮ್ ಫೋನ್ ಮಾಡಿ ಕಿತ್ ಬಿಸಾಕಿ ಅವ್ರನ್ನ ಅಂತದ್ದು. ಬೇರೆ ದಾರಿನೇ ಇರಲಿಲ್ಲ. ಸಿದ್ದರಾಮಯ್ಯನವರು ಸಾಕಷ್ಟು ಕನ್ವಿನ್ಸ್ ಮಾಡಕ್ ನೋಡಿದ್ದಾರೆ, ಮಾಡ್ತಿರೋ ಮಾಡಲ್ವೋ ಅಂತ ಹೇಳಿದ್ದಾರೆ. ಅನಿವಾರ್ಯವಾಗಿ ಸಿದ್ದರಾಮಯ್ಯನವರು ತಮ್ಮ ಆಪ್ತ ರಾಜಣ್ಣ ಅವ್ರನ್ನ ವಜಾ ಮಾಡಿದಂತಹ ಘಟನೆ ನಡೆದಿದೆ. ಏನು ಈಗಾಗಲೇ ನಾಗೇಂದ್ರ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಗಟ್ಟಿಯಾಗಿ ಕೈ ಹಿಡಿದಿತ್ತು, ಬಿಜೆಪಿಗೆ ಕೈ ಕೊಟ್ಟು. ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ತಲ್ದಂಡ ಆಗಿತ್ತು. ಈಗ ಮತ್ತದೇ ವಾಲ್ಮೀಕಿ ಸಮುದಾಯದ ನಾಯಕ ಸಮುದಾಯದ ರಾಜಣ್ಣ, ಎಸ್ಟಿ ನಾಯಕ ರಾಜಣ್ಣ ತಲೆದಂಡ ಆಗಿದೆ, ಮಂತ್ರಿ ಪದವಿ ಕಿತ್ಕೊಂಡವರು. ರಾಜಣ್ಣ ಒಂದು ರೀತಿ ರೆಬಲ್ ಸ್ಟಾರ್. ರಾಜಣ್ಣ ರೆಬಲ್ ಸ್ಟಾರ್. ಅಂಬರೀಷ್ ಸಿನಿಮಾದಲ್ಲಿ ಹೆಂಗೆ ರೆಬಲ್ ಸ್ಟಾರು, ಈ ರಾಜಕಾರಣದಲ್ಲಿ ಕಳೆದ ಒಂದಷ್ಟು ವರ್ಷದಿಂದ ರಾಜಣ್ಣ ರೆಬಲ್ ಸ್ಟಾರ್. ಮತಗಳ್ಳತನ ವಿರುದ್ಧ ರಾಹುಲ್ ಗಾಂಧಿ ಈ ಹೋರಾಟದ ಏನಿತ್ತಲ್ಲ, ಅದಕ್ಕೆ ಒಂದು ರೀತಿ ಶಾಕ್ ಆಗೋ ರೀತಿ ಹೇಳಿಕೆ. ಆ ಹೋರಾಟವನ್ನ ಕಂಪ್ಲೀಟ್ ಉಲ್ಟಾ ಮಾಡ್ಬಿಟ್ರು, ಫ್ಲಾಪ್ ಮಾಡಿಬಿಟ್ರು. ಅದರ ಪರಿಣಾಮ ಇದೀಗ ರಾಜಣ್ಣ ವಜಾಗೊಂಡಿದ್ದಾರೆ. ಸಿಎಂ ಅವ್ರನ್ನ ಮಾತಾಡಿಸಿ ಚಲುವರಾಯಸ್ವಾಮಿ ಅವ್ರು ಕರ್ಕೊಂಡು ಹೋಗಿದ್ರು. ಡಾಕ್ಟರ್ ಸುಧಾಕರ್, MC ಸುಧಾಕರ್, ಸತೀಶ್ ಜಾರಕಿಹೊಳಿ ಎಲ್ಲರೂ ಹೋಗಿ ಮಾತನಾಡ್ಕೊಂಡು ಬಂದರು ಸಿದ್ದರಾಮಯ್ಯನ ಹತ್ರ. ನೋಡಿ, ಹೈಕಮಾಂಡ್ ಆದೇಶದಂತೆ ನನ್ನನ್ನು ವಜಾ ಮಾಡಲಾಗಿದೆ, ನನ್ನನ್ನು ಕೈ ಬಿಟ್ಟಿದ್ದಾರೆ, ನನ್ನ ವಿರುದ್ಧ ಇಲ್ಲ ಸಲ್ಲದ ವಿಷಯಗಳನ್ನ ಹೈಕಮಾಂಡ್ಗೆ ಹೇಳಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ಪಿತೂರಿ ಮಾಡಿದ್ದಾರೆ, ಅದನ್ನ ಮುಂದೆ ಬಹಿರಂಗ ಮಾಡ್ತೀನಿ ಅಂತ ರಾಜಣ್ಣ ಹೇಳಿದ್ದಾರೆ. ಪಿತೂರಿ ಮಾಡಿದ್ದಾರೆ ನನ್ನ ವಿರುದ್ಧ. ಸಿದ್ದರಾಮಯ್ಯ ಎಷ್ಟೇ ಟ್ರೈ ಮಾಡಿದ್ರು ಉಳಿಸ್ಕೊಳ್ಳೋಕೆ ರಾಜಣ್ಣ ಅವ್ರನ್ನ ಹೈಕಮಾಂಡ್ ಒಪ್ಪಿಲ್ಲ. ಸುರ್ಜೇವಾಲಾ ಫೋನ್ ಮಾಡಿ ಕಿತ್ ಬಿಸಾಕಿ ಅಂತ ಹೇಳಿದ್ನಲ್ಲ, ಇದು ಯಾವುದೋ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೋ ಹಾಲೋನ್ ಡೈರಿ ಅಧ್ಯಕ್ಷನೋ ಕಿತ್ತಾಕ್ಬಿಟ್ಟವ್ರೆ. ರಾಜಣ್ಣ ಆದ್ರೂ ಸಹ ಈ ಟೈಮಲ್ಲಿ ಮುಖ ಉಳಿಸ್ಕೊಳ್ಳೋಕ್ಕೋಸ್ಕರ ರಾಜೀನಾಮೆ ಕೊಟ್ಟಂಗೆ ಕೊಡಕ್ ಹೋಗಿದ್ದಾರೆ. PS ವೆಂಕಟೇಶನ್ ಅವ್ರು ಕೊಟ್ಟು ರಾಜೀನಾಮೆ ಸಲ್ಲಿಸಿದ್ದೀನಿ ಅಂತ. ಆದ್ರೆ ರಾಜಣ್ಣ ವಜಾಗೊಂಡಿದ್ದಾರೆ ಅನ್ನೋದು ಬಹಿರಂಗ ಆದ್ಮೇಲೆ ಅನಿವಾರ್ಯವಾಗಿ ರಾಜಣ್ಣ ಮಾಧ್ಯಮದ ಮುಂದೆ ಮಾತನಾಡ್ತಾರೆ. ಹೌದು, ನನ್ನನ್ನು ಹೈಕಮಾಂಡ್ ವಜಾ ಮಾಡಿದೆ, ಮಂತ್ರಿ ಸ್ಥಾನದಿಂದ ವಜಾ ಮಾಡಿ ಅಂತ ಆದೇಶ ಮಾಡಿದೆ. ಅದನ್ನ ಸಿದ್ದರಾಮಯ್ಯನವರು ರಾಜಭವನಕ್ಕೆ ಕಳಿಸಿದ್ದಾರೆ, ರಾಜಭವನ ಮುಖ್ಯ ಕಾರ್ಯದರ್ಶಿ ಕಳಿಸಿದ್ದಾರೆ. ಆದರೆ ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ, ನನ್ನ ವಿರುದ್ಧ ಪಿತೂರಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಒಂದು ಹೇಳ್ತಾರೆ, ಅಧಿಕಾರಕ್ಕಾಗಿ ಅಂಟ್ಕೊಳ್ಳುವ ನಾನಲ್ಲ, ಪರಿಸ್ಥಿತಿಗೆ ತಕ್ಕಂತೆ ನಿರ್ಧಾರ ತೆಗೆದುಕೊಳ್ಳುತ್ತೇನೆ. ಹೈಕಮಾಂಡ್ ಸಿಟ್ಟಿನ ಕಾರಣ ಗೊತ್ತಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಯುವ ಬಗ್ಗೆ ಚರ್ಚೆ ಮಾಡ್ತೇನೆ ಅಂತ. ರಾಜಣ್ಣ ST ಸಮುದಾಯಕ್ಕೆ ಸೇರಿದ್ರು ಸಹ ಅವರು ಜನರಲ್ ಕ್ಷೇತ್ರ ಮಧುಗಿರಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರು. ಈ ಹಿಂದೆ ಬೆಳ್ಳಾವಿಯಿಂದ ಗೆಲ್ತಿದ್ರು. ರಾಜಣ್ಣ ಸಿದ್ದರಾಮಯ್ಯನವ್ರ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ರು. ಸಿಎಂ ಬದಲಾವಣೆ ಯಾವ ಸಿಎಂ ಬದಲಾವಣೆ, ಸಿದ್ದರಾಮಯ್ಯನ 5 ವರ್ಷ ಅಂದಂತಹ ವ್ಯಕ್ತಿ ರಾಜಣ್ಣ. ತಳಪ ತುಮಕೂರಲ್ಲಿ ಒಕ್ಕಲಿಗರು, ಲಿಂಗಾಯತರು, ಕುರುಬ ಕಮ್ಯುನಿಟಿ ಜಾಸ್ತಿ.
ಜಾಸ್ತಿ ಮಾತಾಡಿದ್ರೆ ತುಳಿಬಿಡ್ತಾರೋ ಅನ್ನೋ ಯಾವುದೇ ಅಂಜಿಕೆ ಇಲ್ಲದೆ, ಭಯವಿಲ್ಲದೆ ತುಮಕೂರು ಜಿಲ್ಲೆಯ ಸಹಕಾರಿ ಕ್ಷೇತ್ರದಲ್ಲಿ ಯಾರೂ ಟಚ್ ಮಾಡೋಕ್ಕಾಗದಿರೋಷ್ಟು ಬೆಳೆದಂಥ ವ್ಯಕ್ತಿ ರಾಜಣ್ಣ. ತುಮಕೂರಲ್ಲಿ ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ, ದಲಿತ ಸಮುದಾಯ, ಕುರುಬ ಸಮುದಾಯ, ಅದಕ್ಕಿಂತ ಕಡಿಮೆ ಓಟಿರ್ತಕ್ಕಂಥ ST ಸಮುದಾಯದಲ್ಲಿ ರಾಜನ್ ಟೈಪ್ ರಾಜಕಾರಣ ಮಾಡಿದವರು. ಹೌದು, ರೆಬಲ್ ಸ್ಟಾರ್, ಯಾರಿಗೂ ಕೇರ್ ಮಾಡಲ್ಲ. DK ಶಿವಕುಮಾರ್ ಕೇರ್ ಮಾಡೋದಿಲ್ಲ ಮನುಷ್ಯ. ಹೈಕಮಾಂಡ್ಗೂ ಕೇರ್ ಮಾಡಲಿಲ್ಲ. ಸುರ್ಜೇವಾಲಾ ಯಾರು ಸಭೆ ಮಾಡೋಕ್ಕೆ? ಸುರ್ಜೇವಾಲಾ ಕೊಡ್ತಾರ ಅನುದಾನವ? ಕೂಡ CM ತಾನೆ ಅಂತ ಆಗ ಮಾತಾಡಿದ್ರು. ಸುರ್ಜೇವಾಲಾ ಒಂದು ಸ್ವಲ್ಪ ಟ್ರಿಗರ್ ಮಾಡಿದ್ರು ಆಗಲೇ. DK ಶಿವಕುಮಾರ್ ವಿರುದ್ಧ ಮಾತಾಡಿದ್ರು. ಏನೋ ಒಂದು ಸ್ವಲ್ಪ ಆಗ ಟ್ರ್ಯಾಪು ಗೀಪು ಅಂದ್ಕೊಂಡು ಬಂದ ಮೇಲೆ ಸೈಲೆಂಟ್ ಆಗ್ಬಿಟ್ಟಿದ್ರು. ಮತ್ತೆ ಸೆಪ್ಟೆಂಬರ್ ಕ್ರಾಂತಿ ಅಂತ ರಾಜಣ್ಣ ಹೇಳೋರು. ರಾಹುಲ್ ಗಾಂಧಿ ಬಹುದೊಡ್ಡ ಈ ಮತಗಳ್ಳತನ ಅಂತ ಫುಲ್ ಪ್ರಿಪೇರ್ ಆಗಿ ಬಂದು ಭಾಷಣ ಮಾಡಿದ್ರೆ, ಯಾವ ಮತಗಳ್ಳತನನ್ರಿ, ನಮ್ಮ ಸರ್ಕಾರದಲ್ಲೇ ತಾನೇ ಆಗಿರೋದು, ತಪ್ಪು ನಮ್ದು ಐತೆ ಅಂತಂದ್ರು. ಓಹೋ, ಈ ಮನುಷ್ಯನ್ ಹಿಂಗೆ ಬಿಟ್ರೆ ನಮ್ಮನ್ನು ಬಿಡುದಿಲ್ಲ ಅಂತ ಹೇಳಿ ದೊಡ್ಡ ಮುಜುಗರ ಆಯ್ತು ರಾಹುಲ್ ಗಾಂಧಿ. ಸೊ ಹಾಗಾಗಿ ಬಿಸಾಕಿ ಅಂದ್ರು. ಹೇಳುದಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷನ್ ಕಿತಾಕ್ತಂಗೆ, ಹಾಲೂನ್ ಡೈರಿ ಅಧ್ಯಕ್ಷನ್ ಕಿತಾಕ್ತಂಗೆ ಮಂತ್ರಿ ಸ್ಥಾನದಿಂದ ರಾಜಣ್ಣ ಅವರ ಕಿತಾಕರು. ವಾಟ್ ನೆಕ್ಸ್ಟ್? ಹೈಕಮಾಂಡ್ ನಿರ್ಧಾರದ ವಿರುದ್ಧ ಯಾರು ತೊಡೆ ತಟ್ಟಿದ್ರೆ ನಿಮ್ಮನ್ನು ಹಂಗೆ ಕಳಿಸ್ತೀವಿ. ಸಂದೇಶ ಇದು. ರಾಜಣ್ಣ ಅಷ್ಟೇ ಹೆಸರು ಈಗ ಡೆವಲಪ್ಮೆಂಟ್. ಹೈಕಮಾಂಡ್ ಬಂದು ನಾಳೆಗೆ ಇವ್ರು ಯಾರೋ CM ಅಂತಂದ್ರೆ ಉಳಿದವ್ರು ಬಾಲ ಬಿಚ್ಚರ್ ನಿಮ್ಗೂ ಇದೇ ಗತಿ ಅನ್ನೋ ಸಂದೇಶ ಕೊಟ್ಟಂಗೆ ಕಾಣ್ತಾ ಇದೆ. ರಾಜಣ್ಣ ಸುಮ್ಮನಿರೋ ವ್ಯಕ್ತಿ ಅಲ್ಲ. ರಾಜಣ್ಣ ಕೆಲ್ಸಕ್ಕೆ ತಾಕತ್ತಿಲ್ಲ ಅಂದ್ರೆ ಸೋಲ್ಸೋ ತಾಕತ್ತಿದೆ. 2019 ಲೋಕಸಭೆ ಚುನಾವಣೆಯಲ್ಲಿ JDS ಕಾಂಗ್ರೆಸ್ ಮೈತ್ರಿ ಇದ್ರು. ದೇವೇಗೌಡರು ದಳದಿಂದ ನಿಂತಿದ್ರು. ಆದ್ರೆ ದೇವೇಗೌಡರಿಗೂ ರಾಜಣ್ಣ ಅವ್ರಿಗೂ ಆಗ್ತಿರ್ಲಿಲ್ಲ. ರಾಜಣ್ಣ ಅವರು ದೇವೇಗೌಡರನ್ನ ಸೋಲ್ಸಿದ್ರು, BJPಯ ಬಸವರಾಜ್ನ ಗೆಲ್ಸಿದ್ರು. ಮೊನ್ನೆ ಹಾಸನದಲ್ಲೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಸ್ವಲ್ಪ ಪಾತ್ರ ಇದೆ, ಇಲ್ಲ ಅಂತೇನಿಲ್ಲ. JDS ಇಂದು MLA ಆಗಿದ್ದವರು ಇವರು ಬೆಳ್ಳಾವಿಯಿಂದ 2004 ಅದು ಬೇರೆ ಕಥೆ. ಹಾಗಾಗಿ ರಾಜಣ್ಣ ತನಗೆ ಮನಸ್ಸಿಗೆ ಒಪ್ಪಿದ್ದನ್ನ ಮಾಡೋ ಮನುಷ್ಯ. ತನ್ಗಿಷ್ಟ ಇಲ್ದೇ ಇರೋ ಜಾಗದಲ್ಲಿ ಚಪ್ಲಿನೂ ಬಿಡಲ್ಲ. ರೈಟ್ ಅಂತ ಹೋಗ್ತಿರ್ತಾರೆ. ನನಗೆ ಗೊತ್ತಿರೋಂಗೆ ಇನ್ನೇನ್ ಕಿತ್ಕತ್ತಿದ್ರು ಅವರು? ಏನ್ ಕಿತ್ಕೊಳಕ್ ಸಾಧ್ಯ? ಹೈಕಮಾಂಡ್ ಮಂತ್ರಿಗಿರಿ ಕಿತ್ಕೊಂಡ್ರು. ಶಾಸಕ ಸ್ಥಾನ ಕಿತ್ಕೊಳಕ್ ಸಾಧ್ಯನಾ? ಇಲ್ಲ. ಕಿತ್ಕೊಳ್ರಪ್ಪ ಆಯ್ತು ಅದನ್ನು ಅಂತಾರೆ. ಕಿತ್ಕೊಳಕ್ ಸಾಧ್ಯ ಇಲ್ಲ, ಅದು ಬೇರೆ ಕಥೆ. ಇವರೇ ರಾಜೀನಾಮೆ ಕೊಡಬೇಕು. ಶಾಸಕ ಸ್ಥಾನದಿಂದ ವಜಾ ಮಾಡುವ ಅಧಿಕಾರ ಕಾಂಗ್ರೆಸ್ ಹೈಕಮಾಂಡ್ಗಿಲ್ಲ. ಇದೇ ಅದನ್ನು ಕಿತ್ಕೊಂಡಿರೋದು. ಹೀಗಾಗಿ ಇನ್ನು ಮುಂದೆ ಫ್ರೀ ಬರ್ಡ್. ಇನ್ನು ರಾಹುಲ್ ಗಾಂಧಿಗೂ ಬೈತಾರೆ. ಇವರೊಂಥರ ಸೆಕೆಂಡ್ CM ಇಬ್ರಾಹಿಂ ಇದ್ದಂಗೆ ಕಾಂಗ್ರೆಸ್ ಅಲ್ಲಿ. ಬಟ್ ಇಬ್ರಾಹಿಂ ಕಾಮಿಡಿ ಮಾಡ್ತಾರೆ, ರಾಜಣ್ಣ ಒಂದು ಸತ್ಯ ಮಾತಾಡ್ತಾರೆ. ಇಬ್ರಾಹಿಂ ಮಾತಿಗೆ ಅಷ್ಟೊಂದು ತೂಕ ಇಲ್ಲ, ರಾಜಣ್ಣ ಮಾತಿಗೆ ಒಂದಷ್ಟು ತೂಕ ಇದೆ. ರಾಜಣ್ಣ ಅವ್ರೇನೋ ಒಂದು ಪ್ರೂವ್ ಮಾಡೋರು. ರಾಜಣ್ಣ ಸ್ವಂತ ಶಕ್ತಿ ಮೇಲೆ ರಾಜಕಾರಣ ಮಾಡೋ ವ್ಯಕ್ತಿ. ಸೋತಿರಬಹುದು, ಹಿಂದೆಗಳೇ, ಮುಂದೆ ಏನ್ ಕಥೆನೋ ಸೆಕೆಂಡ್ರಿ, ಅದು ಬೇರೆ ಕಥೆ. ಬಟ್ ಕಾಂಗ್ರೆಸ್ಗೆ ರಾಜಣ್ಣ ವಿರುದ್ಧದ ಈ ಕ್ರಮ, ಬೆಳವಣಿಗೆ ಕಾಂಗ್ರೆಸ್ಗೆ ಪೂರಕ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಒಂದ್ ರೀತಿ ಮಾರಕ. ನಾನೇ ರಾಜೀನಾಮೆ ಕೊಟ್ಟು ಮಂತ್ರಿಗೆ ಅಧ್ಯಕ್ಷ ಆಯ್ತೀನಿ ಅಂತನರು. ಅಧ್ಯಕ್ಷನೂ ಇಲ್ಲ, ಪದ್ಯಕ್ಷನೂ ಇಲ್ಲ. ಈಗ ನೆಕ್ಸ್ಟ್ ಯಾಕೆಂದ್ರೆ DK ಶಿವಕುಮಾರ್ ಅಧ್ಯಕ್ಷ ಸ್ಥಾನದಿಂದ KPCC ಅಧ್ಯಕ್ಷ ಸ್ಥಾನದಿಂದ ಇಳಿಬೇಕು ಅಂತ ಕೇಳ್ತಿದ್ದೆ ರಾಜಣ್ಣ ಅವರು ಬಹಿರಂಗವಾಗಿ. ಹಾಗಾಗಿ ಇದೊಂಥರ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ತೀರ್ಮಾನ ಪಡೆಯುವ ಸಾಧ್ಯತೆ ಇದೆ. ತಾವೇನ್ ಹೇಳ್ತೀರಿ? ಯಾರೋ ಅಲ್ಲೆಲ್ಲ ಸಣ್ಣ ಪುಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷನ, ಹಾಲೂನ್ ಡೈರಿ ಅಧ್ಯಕ್ಷನ ಕಿತಾಕ್ಬಿಡ್ರಲ್ಲ ರಾಜಣ್ಣ ಅವ್ರನ್ನ. ರಾಜಣ್ಣ ಅವರು ಮತಗಳ್ಳತನದ ಬಗ್ಗೆ ಈ ಹೇಳಿಕೆ ಕೊಟ್ಟಿದ್ದೆ ತಪ್ಪಾಯ್ತಾ? ತಾವೇನ್ ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ ಹೈಕಮಾಂಡ್ಗ, ರಾಜಣ್ಣ ಅವ್ರಿಗೆ? ಕಾಮೆಂಟ್ ಮಾಡಿ. ಧನ್ಯವಾದ.